ಎಲ್ಲರಿಗೂ ನಮಸ್ಕಾರ. ಈಗ ನಾವು 38th ಸೆಷನ್ ಆಫ್ ಇನ್ಫ್ಲೇಷನ್ ಅಕೌಂಟಿಂಗ್ ಕಂಟಿನ್ಯೂಯೇಷನ್. We will have a look at it. We will see the problems, what is involved in this. So before going to 38th session, 37th session, what we did? In 37th session, we solved a simple problem under CPP method. Okay. Current purchasing power method ಅಲ್ಲಿ simple problem ನಾವು ಸಾಲ್ವ್ ಮಾಡಿದ್ದೀವಿ. ಅದರಲ್ಲಿ ನಾವು ಮೇನ್ಲಿ ನೆಟ್ ಮಾನಿಟರಿ ಗೇನ್ ಅಥವಾ ಲಾಸ್ ಈ ಸ್ಟೇಟ್ಮೆಂಟಿನ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡಿದ್ವಿ. ಸೊ ಈಗ 38th ಸೆಷನಲ್ಲಿ 14 ಮಾರ್ಕ್ಸ್ ಕ್ವೆಶನ್ ಇದ್ದಾಗ ಯಾವ ರೀತಿ ನಾವು ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ ಸ್ಟೆಪ್ಸ್ ಇನ್ವಾಲ್ವಿಂಗ್ ಇನ್ ಪ್ರಿಪ್ರೇಷನ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂಡರ್ CPP ಮೆಥಡ್. ಫಸ್ಟು ನಾವು ಏನು ಮಾಡಬೇಕು ಅಂತ ಅಂದರೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂಡರ್ ಹಿಸ್ಟಾರಿಕಲ್ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ಫಸ್ಟು ನಾವು ತಗೋಬೇಕಾಗತ್ತೆ. ಆಮೇಲೆ ಅಸೆಟ್ಟು ಮತ್ತು ಲಯಬಿಲಿಟಿನ ಮಾನಿಟರಿ ಅಥವಾ ನಾನ್ ಮಾನಿಟರಿ ಅನ್ನೋ ಕ್ಲಾಸಿಫಿಕೇಷನ್ನ ಅಥವಾ ವಿಂಗಡಣೆನ ಮಾಡಬೇಕಾಗತ್ತೆ. ಮೂರನೇದು ಕ್ಯಾಶ್ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಅಟ್ ದ ಎಂಡ್ ಆಫ್ ದ ಇಯರ್. ಇದು ಆಗಲೇ ನಾನು ನಿಮಗೆ ಒಂದು ಸತಿ ಸೆಷನ್ 35ಅಲ್ಲಿ ರಿವೈಸ್ ಮಾಡಿದ್ದೀನಿ. ಈಗ ಮತ್ತೆ ರೀಕ್ಯಾಪ್ ಮಾಡಿಕೊಂಡು ಮುಂದೆ ಪ್ರಾಬ್ಲಮ್ಗೆ ಹೋಗೋಣ. ಸೊ ಕ್ಯಾಲ್ಕುಲೇಟಿಂಗ್ ದ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಅಟ್ ದ ಎಂಡ್ ಆಫ್ ದ ಇಯರ್, ಇದು ತುಂಬ ಮುಖ್ಯ ಮಾಡಬೇಕಾಗತ್ತೆ. ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಮಾಡೋವಾಗ ರೆಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ಗಳನ್ನು ಇಗ್ನೋರ್ ಮಾಡಬೇಕು. ಹೇಳ್ತೀನಿ, ಅದನ್ನು ನೆಕ್ಸ್ಟ್ ಪ್ರಾಬ್ಲಮಲ್ಲಿ ನೋಡೋಣ. ಕ್ಯಾಲ್ಕುಲೇಷನ್ ಆಫ್ ನೆಟ್ ಮಾನಿಟರಿ ಗೇನ್ ಆರ್ ಲಾಸ್. ಲಾಸ್ಟ್ 6 ಮಾರ್ಕ್ಸ್ ಪ್ರಾಬ್ಲಮ್ ನೋಡಿದ್ವಲ್ಲ, ಅದೇ ತರಹದಲ್ಲಿ ಮಾನಿಟರಿ ಗೇನ್ ಮತ್ತು ಲಾಸ್ನ ಮಾಡ್ಕೋಬೇಕಾಗತ್ತೆ. ಆಮೇಲೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಇದು ಸ್ಟೆಪ್ ನಂಬರ್ ಎಷ್ಟು 5th ಸ್ಟೆಪ್. ಓಕೆ, ಇದರಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಅಂದರೆ ನಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಐಟಮ್. ಓಕೆ, ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇರುತ್ತಲ್ಲ, ಅದರ ಇಂಡೆಕ್ಸ್ ವ್ಯಾಲ್ಯೂವನ್ನು ನಾವು ಮಾಡ್ಕೋಬೇಕಾಗತ್ತೆ. ಆಮೇಲೆ ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರೈಸ್ ಲೆವೆಲನ್ನು ತಗೊಂಡು ಮಾಡಬೇಕಾಗತ್ತೆ. ಮತ್ತು ಬ್ಯಾಲೆನ್ಸ್ ಶೀಟ್ನ ಕೂಡ ಪ್ರೈಸ್ ಲೆವೆಲ್ ಚೇಂಜಸ್ನ ತಗೊಂಡು ಮಾಡಬೇಕಾಗುತ್ತೆ. ಇಷ್ಟು ಕೂಡ ನಿಮ್ಮ 14 ಮಾರ್ಕ್ಸ್ ಪ್ರಾಬ್ಲಮ್ನಲ್ಲಿ ಬರುತ್ತೆ. ನೋಡಿ, ಕ್ವೆಶನನ್ನು ನೋಡಿ. ದ ಬ್ಯಾಲೆನ್ಸ್ ಶೀಟ್ ಆಫ್ ಎಕ್ಸೆಲ್ ಲಿಮಿಟೆಡ್ ಆಸ್ ಆನ್ 31st March 2013 ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31/3/2013 to 14 ಆರ್ ಆ್ಯಸ್ ಅಂಡರ್ ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿ ಕೊಟ್ಟಾಗ ನೀವು ಫಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ ನೋಡಿ. ಓಪನಿಂಗ್ ಸ್ಟಾಕ್, ಪರ್ಚೇಸಸ್ ಕೊಟ್ಟಿದ್ದಾರೆ, ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾರೆ, ಸೇಲ್ಸ್ ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ, ಎಕ್ಸ್ಪೆನ್ಸಸ್ಸು, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸು, ಡಿಪ್ರಿಸಿಯೇಷನು, ಗ್ರಾಸ್ ಪ್ರಾಫಿಟ್ಟು, ಆಮೇಲೆ ನೆಟ್ ಪ್ರಾಫಿಟ್ ಎಷ್ಟು ಅಂತ ಕೊಟ್ಟಿದ್ದಾರೆ. ಓಕೆ, ಇದು ಕ್ವಶನಲ್ಲಿ ಕೊಟ್ಟಿರೋದು ಲೆಕ್ಕದಲ್ಲಿ. ಬ್ಯಾಲೆನ್ಸ್ ಶೀಟು ಡೀಟೇಲ್ಸ್ ಕೊಟ್ಟಿದ್ದಾರೆ, ಏನೇನಿದೆ. ಲಯಬಿಲಿಟಿ ಸೈಡಲ್ಲಿ ಶೇರ್ ಕ್ಯಾಪಿಟಲ್ ಇದೆ, 13.5% ಡಿಬೆಂಚರ್ಸ್ ಇದೆ, ಸನ್ಟ್ರಿ ಕ್ರೆಡಿಟರ್ಸ್ ಇದೆ, ಪ್ಲಾಂಟ್ ಆ್ಯಂಡ್ ಮಿಷನರೀಸು, ಸ್ಟಾಕ್ ಇದೆ, ಡೆಟರ್ಸ್ ಇದೆ, ಕ್ಯಾಶ್ ಇದೆ. ಫಾಲೋಯಿಂಗ್ ಇನ್ಫಾರ್ಮೇಷನ್ಸ್ ಆರ್ ರಿಲೆವೆಂಟ್ ಅಂತ ಕೊಟ್ಟಿದ್ದಾರೆ. ದೇರ್ ಇಸ್ ನೋ ಚೇಂಜ್ ಇನ್ ದ ಡೆಟರ್ಸ್ ಆ್ಯಂಡ್ ಕ್ರೆಡಿಟರ್ ಡ್ಯೂರಿಂಗ್ ದ ಇಯರ್ ಅಂತ ಅಂದರೆ ಡೆಟರ್ ಕ್ರೆಡಿಟರ್ ಏನಾಗುತ್ತೆ, ಮಾನಿಟರಿ ಅಸೆಟ್. ಮಾನಿಟರಿ ಅಸೆಟಲ್ಲಿ ಚೇಂಜಸ್ ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ಕೊಟ್ಟಿದ್ದಾರೆ. ದ ಫಾಲೋಯಿಂಗ್ ಇಂಡೆಕ್ಸ್ ಆರ್ ಟು ಬಿ ಟೇಕನ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಮೆಥಡ್ ಫಾಲೋಯಿಂಗ್ ಇಂಡಿಸಸ್ ಹ್ಯಾಸ್ ಟು ಬಿ ಟೇಕನ್ ಅಂತ ಕೊಟ್ಟಿದ್ದಾರೆ. ಏನು ಹಾಗೆ ಅಂತ ಅಂದರೆ ಆನ್ 1/4/2012 200, ಓಪನಿಂಗ್ ಇಂಡೆಕ್ಸು 200, ಆವ್ರೇಜ್ ಇಂಡೆಕ್ಸು 204, 31st ಮಾರ್ಚಲ್ಲಿ 300, ಕ್ಲೋಸಿಂಗ್ ಇಂಡೆಕ್ಸ್ ಟು 300. ಫಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್ ಶುಡ್ ಬಿ ಯೂಸ್ಡ್. ಓಕೆ, ಫಸ್ಟ್ ಇನ್ ಫಸ್ಟ್ ಔಟ್ ಅಂದರೆ ಏನು? ಯಾವ ಸ್ಟಾಕು ಫಸ್ಟ್ ಬರುತ್ತೋ ಅದು ಫಸ್ಟು ಹೊರಗಡೆ ಪ್ರೋಸೆಸ್ ಆಗಿ ಹೋಗುತ್ತೆ ಅನ್ನೋದೇ ಫಸ್ಟ್ ಇನ್ ಫಸ್ಟ್ ಔಟಿನ ಮೆಥಡ್. ಓಕೆ, ಇದು ಕಾಸ್ಟಿಂಗ್ ಮೆಥಡ್ ನೀವು ಆಲ್ರೆಡಿ ಕಲ್ತಿರ್ತೀರ ನಿಮ್ಮ 4th ಸೆಮಿಸ್ಟರಲ್ಲಿ. you'll be already learnt about costing. First in first out method, last in first out method, average stock method, all these are method of costings. I think you remember it. Please remember it. So keeping this into consideration, asset which comes in first, short ಆಗಿ ಹೇಳಬೇಕು ಅಂತ ಅಂದರೆ ಅಸೆಟ್ಟು ಯಾವುದು ಫಸ್ಟು ಪ್ರೊಡ್ಯೂಸ್ ಆಗಿ ಬರುತ್ತೋ ಅಥವಾ ಫಸ್ಟು ಪ್ರೋಸೆಸ್ ಆಗಿ ಬರುತ್ತೋ ಅದೇ ಫಸ್ಟು ಮಾರಾಟ ಡಿಸ್ಪೋಸ್ ಮಾಡ್ತಾರೆ ಅನ್ನೋದೇ ಫಸ್ಟ್ ಇನ್ ಫಸ್ಟ್ ಔಟ್ ಮೆಥಡಿನ ಮೀನಿಂಗ್. ಈ ಮೆಥಡನ್ನು ಯೂಸ್ ಮಾಡಿಕೊಂಡು ನಾವು ಪ್ರಿಪೇರ್ ದ ಫೈನಲ್ ಅಕೌಂಟ್ಸ್ ಆಫ್ಟರ್ ಅಡ್ಜಸ್ಟಿಂಗ್ ದ ಪ್ರೈಸ್ ಲೆವೆಲ್ ಚೇಂಜಸ್ ಅಂತ ಹೇಳಿದ್ದಾರೆ. ಕ್ಲಿಯರ್ ಆಗಿ CPP ಮೆಥಡ್ ಅಂತಲೂ ಕೊಟ್ಟಿದ್ದಾರೆ. ಓಕೆ,
ನೆಕ್ಸ್ಟು ಯಾವ ರೀತಿ ಮಾಡಬೇಕು ಅಂತ ನೋಡೋಣ. ಫಸ್ಟು ಪ್ರಿಪ್ರೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂಡರ್ ಹಿಸ್ಟಾರಿಕಲ್ ಕಾಸ್ಟ್ ಮೆಥಡ್. Okay, so profit and loss account for the year 2003 has been given in the problem. The balance sheet as on 31st/3/12/2003 is also prepared given. Okay, so profit and loss balance sheet ಎರಡು ಕೊಟ್ಟಿದ್ದಾರೆ. ನಾವು ಈಗ ಬ್ಯಾಲೆನ್ಸ್ ಶೀಟ್ ನೋಡೋಣ. ಓಕೆ, ಸೊ ಹಿಸ್ಟಾರಿಕಲ್ ಕಾಸ್ಟ್ ಮೆಥಡಲ್ಲಿ ಬಳಕೆ ಮಾಡಿಕೊಂಡು ನಾವು ಇದನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ಶೇರ್ ಕ್ಯಾಪಿಟಲು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, 13% ಡಿಬೆಂಚರ್ಸ್, ಆಲ್ ದಿಸ್ ಇಸ್ ಗಿವನ್ ಇನ್ ದ ಪ್ರಾಬ್ಲಮ್. ನೋಡಿ ಕೊಟ್ಟಿದ್ದಾರೆ. ಶೇರ್ ಕ್ಯಾಪಿಟಲು 13% ಡಿಬೆಂಚರ್, 40,000, 24,000, 14,000. ಓಕೆ, ಸೊ ಅದನ್ನೇ ತಗೊಂಡು ವಿ ಆರ್ ಪ್ರಿಪೇರಿಂಗ್. ಓಕೆ, ಸೊ ನೆಕ್ಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಎಲ್ಲಿಂದ ತೊಗೊಂಡಿದ್ದೀವಿ? ಇಲ್ಲಿ ನೋಡಿ 7,560. ಇದು ನೆಟ್ ಪ್ರಾಫಿಟಿನ ಬ್ಯಾಲೆನ್ಸ್. ವಿ ಆರ್ ಟೇಕಿಂಗ್ ದಿಸ್ ಇನ್ ಟು ಕನ್ಸಿಡ್ರೇಷನ್. ಆಮೇಲೆ ಒನ್ಸು 40,000 ಕೊಟ್ಟಿರೋದು ನೆಟ್ ಪ್ರಾಫಿಟ್ ತೊಗೊಂಡಿದ್ದೀವಿ, ಡಿಬೆಂಚರ್ಸ್ ತೊಗೊಂಡಿದ್ದೀವಿ, ಕ್ರೆಡಿಟರ್ಸ್ ನೋ ಚೇಂಜ್ ಹೇಳಿರೋದ್ರಿಂದ ಅದನ್ನು ತೊಗೊಂಡಿದ್ದೀವಿ. ನೆಕ್ಸ್ಟು ಪ್ಲಾಂಟ್ ಆ್ಯಂಡ್ ಮೆಷಿನರಿ ನೋಡಿ 60,000 ಅಂತ ಕೊಟ್ಟಿದ್ದಾರೆ. ಪ್ಲಸ್ ದೇ ಹ್ಯಾವ್ ಗಿವನ್ ಯು ಡಿಪ್ರಿಸಿಯೇಷನ್. ಡಿಪ್ರಿಸಿಯೇಷನ್ ಎಲ್ಲಿಂದ ತಗೋತೀರಾ? ನಿಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನೋಡಿ ಡಿಪ್ರಿಸಿಯೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಡಿಪ್ರಿಸಿಯೇಷನ್ ಎಷ್ಟು? 6,000 ಇದೆ. ಸೊ ದೇ ಆರ್ ಟೇಕಿಂಗ್ ದ ಡಿಪ್ರಿಸಿಯೇಷನ್. ಸೊ ಪ್ಲಾಂಟ್ ಆ್ಯಂಡ್ ಮೆಷಿನರಿಯಿಂದ ಲೆಸ್ ಡಿಪ್ರಿಸಿಯೇಷನ್ ಮಾಡಿ ನೆಟ್ ಫಿಗರ್ನ ಔಟರ್ ಕಾಲಮ್ಗೆ ತಗೊಂಡಿದ್ದಾರೆ. ಸ್ಟಾಕ್ ಫ್ರಮ್ P&L ಅಕೌಂಟ್ ಕ್ಲೋಸಿಂಗ್ ಸ್ಟಾಕ್ನ ತಗೋಬೇಕು. ನೋಡಿ ಲೆಕ್ಕದಲ್ಲಿ ಕ್ಲೋಸಿಂಗ್ ಸ್ಟಾಕ್ 8,000 ಇದೆ. ಸೊ ಬ್ಯಾಲೆನ್ಸ್ ಶೀಟ್ಗೆ ಯಾವತ್ತೂ ಕೂಡ ಕ್ಲೋಸಿಂಗ್ ಸ್ಟಾಕೇ ಬರೋದು. ಸೊ 8,000ನ ತಗೋತೀವಿ. ಡೆಟರ್ಸು ಮತ್ತು ಕ್ಯಾಶು ದೇ ಆರ್ ಗಿವಿಂಗ್ ಹಿಯರ್. ಯು ಕ್ಯಾನ್ ಸಿ ದ ಡೆಟರ್ಸ್. ಡೆಟರ್ಸ್ ಇಸ್ ಆಲ್ಸೋ ಗಿವನ್ ಇನ್ ದ ಪ್ರಾಬ್ಲಮ್. ಇನ್ ದ ಬ್ಯಾಲೆನ್ಸ್ ಶೀಟ್ ನೋ ಚೇಂಜ್ ಅಂತ ಹೇಳಿದ್ದಾರೆ. 4,800. ಸೊ ದೇ ಆರ್ ಟೇಕಿಂಗ್ ದ್ಯಾಟ್ 4,800. ಕ್ಯಾಶು ಮೆಮೊರ್ಯಾಂಡಮ್ ಆಫ್ ಕ್ಯಾಶ್ ಅಕೌಂಟ್ ಬಿಲೋ. ಮೆಮೊರಾಂಡಮ್ ಆಫ್ ಕ್ಯಾಶ್ ಅಕೌಂಟ್ ನಾವು ಪ್ರಿಪೇರ್ ಮಾಡಬೇಕಾಗತ್ತೆ. ಆ ಬ್ಯಾಲೆನ್ಸು ಇದು 19,160. ಓಕೆ, ಸೊ ಮೆಮೊರಾಂಡಮ್ ಆಫ್ ಕ್ಯಾಶ್ ಅಕೌಂಟ್ ನೋಡಿ ಏನೇನು ಬರುತ್ತೆ. ಮೆಮೊರಾಂಡಮ್ ಆಫ್ ಕ್ಯಾಶ್ ಅಕೌಂಟು ಇಸ್ ಅ ರಿಯಲ್ ಅಕೌಂಟ್. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಏನೇನು ಒಂದು ಕಂಪನಿಗೆ ಬರುವಂತಹ ಹಣ ಇದೆಯೋ, ಇನ್ಕಮ್ ಇದೆಯೋ ಅದೆಲ್ಲನೂ ಡೆಬಿಟ್ ಸೈಡ್ ತಗೋತೀವಿ. ಏನೇನು ಎಕ್ಸ್ಪೆಂಡಿಚರ್ಸ್ ಇದೆಯೋ ಅದೆಲ್ಲನೂ ಕೂಡ ನಾವು ಕ್ರೆಡಿಟ್ ಸೈಡಲ್ಲಿ ತಗೋತೀವಿ. ಓಕೆ, ಸೊ ಆ ಥರ ನೀವು ನೋಡಿದಾಗ, ಈ ದೃಷ್ಟಿಯಿಂದ ನೋಡಿದಾಗ ಬೈ ಪರ್ಚೇಸಸ್, ಬೈ ಎಕ್ಸ್ಪೆನ್ಸಸ್, ಬೈ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್, ಆಲ್ ದೀಸ್ ಆರ್ ಎಕ್ಸ್ಪೆನ್ಸಸ್ಸು. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶು ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರೋದು. ಬೈ ಸೇಲ್ಸು P&L ಅಕೌಂಟಿಂದ 40,000 ತೊಗೊಂಡಿದ್ದೀವಿ. ಪರ್ಚೇಸಸ್ಸು P&L ಅಕೌಂಟಿಂದ 18,400 ತೊಗೊಂಡಿದ್ದೀವಿ. ಎಕ್ಸ್ಪೆನ್ಸಸ್ಸು P&L ಅಕೌಂಟ್ 3,200. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸು 3,240 ತೊಗೊಂಡಿದ್ದೀವಿ. ಸೊ ಟೋಟಲ್ ಮಾಡಿದ್ವಿ. ಈ ಕಡೆ 44,000 ಬರುತ್ತೆ, ಈ ಕಡೆ 44,000ಇಂದ ಈ 3 ಅಮೌಂಟನ್ನು ಮೈನಸ್ ಮಾಡಿದ್ರೆ ಬ್ಯಾಲೆನ್ಸಿಂಗ್ ಏನು ಬರುತ್ತೋ ಅದನ್ನು ಬ್ಯಾಲೆನ್ಸ್ನ ನಾವು ಬ್ಯಾಲೆನ್ಸ್ ಶೀಟ್ಗೆ ಇಲ್ಲಿ ಹಾಕ್ಕೊಂಡಿದ್ದೀವಿ. 19,160 ಕಾಣಿಸುತ್ತೆ ಅಂತ ಭಾವಿಸ್ತೀನಿ. ಕ್ಯಾನ್ ಯು ಸಿ ದಿಸ್? ಎಸ್, ದಿಸ್ ಇಸ್ ಹೌ ಇಟ್ಸ್ ಕಾಲ್ಡ್. ಸೊ ಈಗ ಬ್ಯಾಲೆನ್ಸ್ ಶೀಟ್ ನಾವು ಪ್ರಿಪೇರ್ ಮಾಡಿದ್ದೀವಿ ಬೇಸ್ಡ್ ಆನ್ ದ ಹಿಸ್ಟಾರಿಕಲ್ ಮೆಥಡ್. ಓಕೆ, ದಟ್ ಇಸ್ ದ ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ಪು ಮೆಮೊರಾಂಡಮ್ ಆಫ್ ಕ್ಯಾಶ್ ಮಾಡಿದ್ದೀವಿ. ಥರ್ಡ್ ಸ್ಟೆಪ್ಪು ನಾವು ಮಾನಿಟರಿ ಮತ್ತು ನಾನ್ ಮಾನಿಟರಿನ ಕ್ಲಾಸಿಫೈ ಮಾಡಬೇಕು. ಈಗ ನಮಗೆ ಕೊಟ್ಟಿರುವಂತಹ ಬ್ಯಾಲೆನ್ಸ್ ಶೀಟಲ್ಲಿ ಇರುವಂತಹ ಮಾನಿಟರಿ ಅಸೆಟ್ಟು ಮತ್ತು ಮಾನಿಟರಿ ಲಯಬಿಲಿಟೀಸು, ನಾನ್ ಮಾನಿಟರಿ ಅಸೆಟ್ಸು, ನಾನ್ ಮಾನಿಟರಿ ಲಯಬಿಲಿಟೀಸು ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಶೇರ್ ಕ್ಯಾಪಿಟಲು ನಾನ್ ಮಾನಿಟರಿ. ಓಕೆ, ಯಾಕೆ ಅಂತ ಅಂದರೆ ಓಪನಿಂಗ್ ಬ್ಯಾಲೆನ್ಸು ಕ್ಲೋಸಿಂಗ್ ಬ್ಯಾಲೆನ್ಸು ಬೇರೆ ಇರುತ್ತೆ. ಬುಕ್ ವ್ಯಾಲ್ಯೂ ಇವತ್ತಿನ ಶೇರ್ ಪ್ರೈಸ್ 100 ಇದ್ದರೆ ನಾಳೆ ಶೇರ್ ಪ್ರೈಸು 102 ಇರ್ಬೋದು, 98 ಇರ್ಬೋದು. ಸೊ ಯಾವ ಒಂದು ಓಪನಿಂಗ್ ಬ್ಯಾಲೆನ್ಸ್ ಬುಕ್ ವ್ಯಾಲ್ಯೂನು ಮಾರ್ಕೆಟ್ ವ್ಯಾಲ್ಯೂನು ವ್ಯತ್ಯಾಸ ಇರುತ್ತೋ ಅಂತಹ ಲಯಬಿಲಿಟೀಸ್ ಅಥವಾ ಅಸೆಟನ್ನು ನಾವು ನಾನ್ ಮಾನಿಟರಿ ಅಸೆಟ್ ಅಥವಾ ನಾನ್ ಮಾನಿಟರಿ ಲಯಬಿಲಿಟಿ ಅಂತ ಕರಿತೀವಿ. ನೆಕ್ಸ್ಟು 13% ಡಿಬೆಂಚರು ಇಟ್ಸ್ ಲೈಕ್ ಅ ಲೋನ್. ಸೊ ಡಿಬೆಂಚರ್ ವ್ಯಾಲ್ಯೂ ಚೇಂಜ್ ಆಗಲ್ಲ, ಸೊ ಅದನ್ನು ಮಾನಿಟರಿ ಅಂತ ತಗೋತೀವಿ. ಸನ್ರಿ ಕ್ರೆಡಿಟರ್ಸು ಅದೇ ರೀತಿ. ಕ್ರೆಡಿಟರ್ಸಿಂದ ನಾವು ಸಾಲ ತಗೊಂಡಿರ್ತೀವಿ, ಗೂಡ್ಸ್ನ ತಗೊಂಡಿರ್ತೀವಿ, ಸಪ್ಲೈಯರಿಂದ ಇನ್ಪುಟ್ಸ್ನ ತಗೊಂಡಿರ್ತೀವಿ, ರಾ ಮೆಟೀರಿಯಲ್ಸ್ನ ತಗೊಂಡಿರ್ತೀವಿ. ಅದನ್ನು ನಾವು ಕಟ್ಟಬೇಕಾಗಿರುತ್ತೆ, ಪೇಮೆಂಟ್ ಮಾಡಬೇಕಾಗಿರುತ್ತೆ. ಅದು ಯಾವತ್ತೂ ಕೂಡ ವ್ಯತ್ಯಾಸ ಆಗಲ್ಲ. ಇಷ್ಟು ಕಟ್ಟಬೇಕು ಅಂದರೆ ಅಷ್ಟೇ ಕಟ್ಟಬೇಕು. ಬುಕ್ ವ್ಯಾಲ್ಯೂನು ಮಾರ್ಕೆಟ್ ವ್ಯಾಲ್ಯೂ ಸೇಮ್ ಇದೆ, ಸೊ ಕ್ರೆಡಿಟರು ಮಾನಿಟರಿ ಆಗುತ್ತೆ. ಪ್ಲಾಂಟ್ ಆ್ಯಂಡ್ ಮೆಷಿನರಿ ನಿಮ್ಗೆ ಗೊತ್ತೇ ಇದೆ. ಓಕೆ, ಪ್ಲಾಂಟ್ ಆ್ಯಂಡ್ ಮೆಷಿನರಿಗೆ ಡಿಪ್ರಿಸಿಯೇಷನ್ ಪ್ರೊವೈಡ್ ಮಾಡ್ತೀವಿ. ಸೊ ಓಪನಿಂಗ್ ಬ್ಯಾಲೆನ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸು ಸೇಮ್ ಇರಲ್ಲ, ದಟ್ಸ್ ವೈ ಇಟ್ ಇಸ್ ನಾನ್ ಮಾನಿಟರಿ. ನೆಕ್ಸ್ಟು ಸ್ಟಾಕ್ ಆಲ್ಸೋ ಓಪನಿಂಗ್ ವ್ಯಾಲ್ಯೂ ಮತ್ತು ಕ್ಲೋಸಿಂಗ್ ಬುಕ್ಸ್ ಆಫ್ ವ್ಯಾಲ್ಯೂ ಸೇಮ್ ಇರಲ್ಲ, ಅದಕ್ಕೆ ನಾನ್ ಮಾನಿಟರಿ. ಡೆಟರ್ಸು ಮಾನಿಟರಿ ಆಗುತ್ತೆ.
ಕ್ಯಾಶು ಮಾನಿಟರಿ ಆಗುತ್ತೆ. ಎರಡೂ ಬುಕ್ ವ್ಯಾಲ್ಯೂ ಏನಿರುತ್ತೋ ಸೇಲ್ ವ್ಯಾಲ್ಯೂ ಅಥವಾ ಡಿಸ್ಪೋಸಲ್ ವ್ಯಾಲ್ಯೂನು ಸೇಮ್ ಇರುತ್ತೆ. ಓಕೆ, ಸೊ ಓಪನಿಂಗ್ ವ್ಯಾಲ್ಯೂ ಅಥವಾ ಬುಕ್ ವ್ಯಾಲ್ಯೂ ಮತ್ತು ಮಾರ್ಕೆಟ್ ವ್ಯಾಲ್ಯೂ ಅಥವಾ ರಿಯಲೈಸಬಲ್ ವ್ಯಾಲ್ಯೂ ಸೇಮ್ ಇದ್ದಾಗ ಅದನ್ನು ನಾವು ಮಾನಿಟರಿ ಅಂತ ಕರಿತೀವಿ. ಬುಕ್ ವ್ಯಾಲ್ಯೂನು ರಿಯಲೈಸಬಲ್ ವ್ಯಾಲ್ಯೂ ವ್ಯತ್ಯಾಸ ಇದ್ದಾಗ ಅದನ್ನು ನಾವು ನಾನ್ ಮಾನಿಟರಿ ಅಂತ ಕರಿತೀವಿ. ಸೊ ಈಗ ಸ್ಟೆಪ್ ನಂಬರ್ 2 ಅಲ್ಲಿ ನಾವು ಎರಡನ್ನೂ ಕ್ಲಾಸಿಫೈ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ಸ್ಟೆಪ್ ನಂಬರ್ 3 ನೋಡಿ, ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಬ್ಯಾಲೆನ್ಸ್ ಇಗ್ನೋರಿಂಗ್ ದ ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ ಫಾರ್ ದ ಇಯರ್ ಅಂತ ಹೇಳಿದ್ದೀನಿ. ಓಕೆ, ಪ್ರಾಬ್ಲಮಲ್ಲಿ ನೋಡಿ, ಅಂಟಿಲ್ ಅದರ್ವೈಸ್ ಸ್ಪೆಸಿಫೈಡ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಇಸ್ ಅನ್ ಇಯರ್ and year-end payment. Hence, ignoring that item of expenditure, the cash balance at the end of the year will be. Okay, so ಈ ಡಿಬೆಂಚರ್ ಅನ್ನೋದು ಒಂದು ರೆಗ್ಯುಲರ್ ಪೇಮೆಂಟ್. ಓಕೆ, ಡಿಬೆಂಚರಿಂದ ಕಂಪನಿ ಸಾಲ ತಗೊಂಡಿದೆ ಅಂತ ಅಂದರೆ ಡಿಬೆಂಚರ್ ಹೋಲ್ಡರ್ಸ್ಗೆ ವರ್ಷನೂ ಇಂಟ್ರೆಸ್ಟ್ಗಳನ್ನು ಪೇ ಮಾಡಲೇಬೇಕಾಗುತ್ತೆ. ಸೊ ಅದನ್ನು ನಾವು ಕಂಪಲ್ಸರಿ ಅಥವಾ ಪೇ ಮಾಡಲೇಬೇಕಾಗಿರುವಂತಹ ಒಂದು ಪೇಮೆಂಟ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಸೊ ಅದನ್ನು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ನಾವು ಲಾಸ್ಟ್ ಸ್ಟೆಪ್ಪಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ನೋಡಿ, 19,160 ಇದನ್ನು ಮೈನಸ್ ಮಾಡಿದ್ರೆ, ಡಿಬೆಂಚರ್ನ ಮೈನಸ್ ಮಾಡಿದ್ರೆ ಉಳಿಕೆ ಏನು ಬರುತ್ತೋ ಅದೇ ಕ್ಯಾಶ್ ಬ್ಯಾಲೆನ್ಸ್. ಓಕೆ, ಇದನ್ನು ನಾವು ನೋಡಿ ಇಲ್ಲಿ ನೋಟಲ್ಲಿ ಕೊಟ್ಟಿದ್ದೀವಿ. ಆಲ್ಟರ್ನೇಟಿವ್ ಮೊಮೆರಾಂಡಮ್ ಕ್ಯಾಶ್ ಅಕೌಂಟ್ ಕ್ಯಾನ್ ಬಿ ಪ್ರಿಪೇರ್ಡ್ ಟು ಕ್ಯಾಲ್ಕುಲೇಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್. However, interest on debenture must not be considered while preparing the account. ಓಕೆ, ಕ್ಲಿಯರಾಗಿ ಕೊಟ್ಟಿದ್ದಾರೆ. ಬೇಕಾದರೆ ಇದಕ್ಕೂ ಈ ಸ್ಟೇಟ್ಮೆಂಟ್ಗೆ ನೀವು ಇನ್ನೊಂದು ಮೆಮೊರಾಂಡಮ್ ಕ್ಯಾಶ್ ಅಕೌಂಟ್ ಮಾಡಬಹುದು. ಆದರೆ ಯಾವುದೇ ಮೆಮೊರಾಂಡಮ್ ಆಫ್ ಕ್ಯಾಶ್ ಅಕೌಂಟ್ ಮಾಡಿದಾಗ ಎಸ್ಪೆಷಲಿ ಫಾರ್ ಕ್ಯಾಲ್ಕುಲೇಷನ್ ಇನ್ ದ ಥರ್ಡ್ ಸ್ಟೆಪ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ನ ಮೈನಸ್ ಮಾಡಬೇಕು, ಅದೇ ಇದರ ಅರ್ಥ. ಓಕೆ, ಸ್ಟೆಪ್ ನಂಬರ್ 4 ನೋಡೋಣ. ಇದು ಆಲ್ರೆಡಿ ನೀವು ಮಾಡಿದ್ದೀರಾ. ನೆಟ್ ಮಾನಿಟರಿ ಗೇನ್ ಅಥವಾ ಲಾಸ್ ಮಾಡೋಕ್ಕಿಂತ ಮುಂಚೆ ವಿ ಶುಡ್ ಸಿ ದ ಮಾನಿಟರಿ ಅಸೆಟ್ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ, ಪ್ಲಸ್ ಮಾನಿಟರಿ ಲಯಬಿಲಿಟಿ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ಅಂತ ನೋಡಬೇಕಾಗತ್ತೆ. ನೋಡಿ, ಕೇಸ್ ಆಫ್ ಅಸೆಟ್ ನೋಡಿ, 24,000 ಡಿಬೆಂಚರ್ಸ್, ಸಾರಿ ಮಾನಿಟರಿ ಲಯಬಿಲಿಟೀಸ್. ಆ್ಯಂಡ್ ವೆನ್ ಯು ಟೇಕ್ ಅಪ್ ದಿಸ್ ಒನ್ ಆಲ್ಸೋ, ಇಲ್ಲಿ ಮಾನಿಟರಿ ಅಸೆಟ್ ಅಲ್ಲ, ಇದು ಲಯಬಿಲಿಟಿ. ಓಕೆ, ವೆನ್ ಯು ಟೇಕ್ ಇಟ್ ಇನ್ ಟು ಕನ್ಸಿಡ್ರೇಷನ್. ಸೊ ಮಾನಿಟರಿ ಲಯಬಿಲಿಟೀಸ್ ನೋಡಿದಾಗ 38,400 ಓಪನಿಂಗ್ ಇರುತ್ತೆ, 31/3/2014 ಕ್ಲೋಸಿಂಗಲ್ಲೂ 38,400 ಇದೆ. ಸೊ ದೇರ್ ಇಸ್ ನೋ ಇನ್ಕ್ರೀಸ್ ನೋ ಡಿಕ್ರೀಸ್. ಆದರೆ ನೀವು ಅಸೆಟ್ಟನ್ನು ನೋಡಿದಾಗ 4,800 ಇದೆ, 4,800 ಡೆಟರ್ಸ್, ಆದರೆ ಕ್ಯಾಶ್ ಬ್ಯಾಲೆನ್ಸು ಇನ್ಕ್ರೀಸ್ ಆಗಿದೆ. ಸೊ 8,800 ಸ್ಟಾರ್ಟಿಂಗ್ ಇತ್ತು ಓಪನಿಂಗು, ಕ್ಲೋಸಿಂಗ್ ಬಂದು 27,200. ಸೊ ಒಟ್ಟಾರೆ ಎಷ್ಟು ಇನ್ಕ್ರೀಸ್ ಆಗಿದೆ? 18,400 ಇನ್ಕ್ರೀಸ್ ಆಗಿದೆ ನೋಡಿ. ಒನ್ಸು ನೆಟ್ ಮಾನಿಟರಿ ಗೇನ್ ಮತ್ತು ಮಾನಿಟರಿ ಲಾಸನ್ನು ಮಾಡೋಕ್ಕಿಂತ ಮುಂಚೆ ನಾವು ಇನ್ಕ್ರೀಸಾ ಡಿಕ್ರೀಸಾ ಅಂತ ಕಡ್ಡಾಯವಾಗಲೂ ನೋಡ್ಕೋಬೇಕಾಗುತ್ತೆ. ಸೊ ಈ ಥರ ಮಾಡಿದ ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ ಅಂತ ಅಂದರೆ ನೋಡಿ, ಯು ಹ್ಯಾವ್ ಟು ಟೇಕ್ ಇನ್ ಟು ಕನ್ಸಿಡ್ರೇಷನ್ ಫಸ್ಟು ಮಾನಿಟರಿ ಅಸೆಟ್. Historical value of monetary asset as on 31/3/2014. What is the historical value of monetary asset? Okay, it is 27,200. So that is being taken into consideration. Less index value of monetary asset at the opening balance. Opening balance, what is the value of the monetary asset? 8,800. Total ತಗೋಬೇಕು, ಒಂದೊಂದು ತಗೋಬಾರ್ದು, ಟೋಟಲ್ ತಗೋಬೇಕು. ಸೊ 8,800 ಇಂಟು ಇದು ಓಪನಿಂಗ್ ಇಂಡೆಕ್ಸ್ ಮತ್ತು ಕ್ಲೋಸಿಂಗ್ ಇಂಡೆಕ್ಸ್, ಇಷ್ಟು ಮಾಡಿದ್ರೆ 13,200 ಬರುತ್ತೆ, ಲೆಸ್ ಮಾಡಬೇಕು. ಓಕೆ, ಅದೇ ರೀತಿ ಇನ್ಕ್ರೀಸ್ ಡ್ಯೂರಿಂಗ್ ದ ಇಯರ್ ಅಂತ ನಾವು ಮಾಡಬೇಕಾಗುತ್ತೆ. ಸೊ ಎಷ್ಟು ಇನ್ಕ್ರೀಸ್ ಆಗಿದೆ ಮಾನಿಟರಿ ಅಸೆಟ್ ನೀವು ನೋಡಿದ್ದೀರಾ, 18,400. ಓಕೆ, ಹೇಗೆ 27,200 ಮೈನಸ್ 8,800 ಬಂದು ನಮಗೆ 18,400 ಬರುತ್ತೆ, ಇಂಟು ಓಪನಿಂಗ್ ಡಿವೈಡೆಡ್ ಬೈ ಆವ್ರೇಜ್, ಕ್ಲೋಸಿಂಗ್ ಅಲ್ಲ ಆವ್ರೇಜ್. ಸೊ ಮಾಡಿದಾಗ ಎರಡು ಸೇರಿಸಿದ್ರೆ ನಮಗೆ 36,200 ಬರುತ್ತೆ. 27,200ಇಂದ 36,200 ಮೈನಸ್ ಮಾಡಿದ್ರೆ -9,000 ಬರುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡಿ, ಮಾನಿಟರಿ ಲಯಬಿಲಿಟಿ. ಮಾನಿಟರಿ ಲಯಬಿಲಿಟಿಯಲ್ಲಿ ಇಂಡೆಕ್ಸ್ ವ್ಯಾಲ್ಯೂ ಆಫ್ ಮಾನಿಟರಿ ಲಯಬಿಲಿಟಿ, ಓಪನಿಂಗ್ ಮಾನಿಟರಿ ಲಯಬಿಲಿಟಿ. ಸೊ ಓಪನಿಂಗ್ ಮಾನಿಟರಿ ಲಯಬಿಲಿಟಿ ಎಷ್ಟಿದೆ ಪ್ರಾಬ್ಲಮಲ್ಲಿ ಕೊಟ್ಟಿರೋದು ನೋಡಿ, 38,400. ಆ 38,400ನ
ಇಂಟು ಓಪನಿಂಗ್ ಡಿವೈಡೆಡ್ ಬೈ ಕ್ಲೋಸಿಂಗ್ ತಗೊಂಡು ನೀವು 57,600 ಬರುತ್ತೆ. ನೆಕ್ಸ್ಟು ಹಿಸ್ಟಾರಿಕಲ್ ವ್ಯಾಲ್ಯೂ ಆಫ್ ಮಾನಿಟರಿ ಲಯಬಿಲಿಟಿ. ಇದು ಇನ್ಕ್ರೀಸು ಡಿಕ್ರೀಸು ಇಲ್ಲಿ ಇಲ್ಲ. ಓಕೆ, ಯಾಕಿಲ್ಲ ಅಂತ ಅಂದರೆ ಮಾನಿಟರಿ ಲಯಬಿಲಿಟಿ ಸೇಮ್ ಇದೆ ನೋಡಿ. ಇಲ್ಲಿ ಆ್ಯಡ್ ಇನ್ಕ್ರೀಸ್ ಡಿಕ್ರೀಸ್ ಡ್ಯೂರಿಂಗ್ ದ ಇಯರ್ ಇದೆ, ಫಾರ್ಮೆಟಲ್ಲೂ ಆ್ಯಡ್ ಇನ್ಕ್ರೀಸ್ ಡಿಕ್ರೀಸ್ ಡ್ಯೂರಿಂಗ್ ದ ಇಯರ್ ಇದೆ. ಆದರೆ ಇಲ್ಲಿ ನೀವು ನೋಡಿದ್ರೆ ಮಾನಿಟರಿ ಲಯಬಿಲಿಟಿ 38,400 ಇದೆ ಓಪನಿಂಗು, ಕ್ಲೋಸಿಂಗು 38,400 ಇದೆ. ಸೊ ಇನ್ಕ್ರೀಸು ಡಿಕ್ರೀಸು ಬರೋದಿಲ್ಲ ಇಲ್ಲಿ. ಕೊನೆಯಲ್ಲಿ ಲೆಸ್ ಹಿಸ್ಟಾರಿಕಲ್ ವ್ಯಾಲ್ಯೂ ಆಫ್ ಮಾನಿಟರಿ ಲಯಬಿಲಿಟಿ. ಓಕೆ, ಸೊ 38,400 ಯು ಹ್ಯಾವ್ ಟು ಟೇಕ್ ದಿಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇಂಟು ಕನ್ಸಿಡ್ರೇಷನ್. ತಗೊಂಡ್ಬಿಟ್ಟು ಎರಡನ್ನೂ ಕೂಡಿಸಿ ಯು ಹ್ಯಾವ್ ಟು ಟೇಕ್ ಇಟ್ ಹಿಯರ್. ಓಕೆ, ಯು ಹ್ಯಾವ್ ಟು ರೆಡ್ಯೂಸ್ ಇಟ್. ಸೊ 57,600 ಮೈನಸ್ 38,400 ನಿಮಗೆ 19,200 ಬರುತ್ತೆ. ಸೊ ಇದರಿಂದ ಪ್ರೀವಿಯಸ್ ಮೈನಸ್ 9,000 ಇದೆ ನೋಡಿ. ಸೊ ಮೈನಸ್ 9,000 ಪ್ಲಸ್ 19,200 10,200 ಬರುತ್ತೆ. ಸೊ ಮಾನಿಟರಿ ಲಯಬಿಲಿಟಿ ಜಾಸ್ತಿ ಇರೋದ್ರಿಂದ ನಿಮ್ಮ ಮಾನಿಟರಿ ಅಸೆಟಿನ ನೆಟ್ ವ್ಯಾಲ್ಯೂ ಕಡಿಮೆ ಇರೋದ್ರಿಂದ ನಿಮಗೆ ಓವರ್ ಆಲ್ ನೆಟ್ ಮಾನಿಟರಿ ಗೇನ್ ಆಗಿದೆ 10,200 ಅಂತ ನೀವು ತಿಳ್ಕೊಬೋದು. ಸೊ ಸ್ಟೇಟ್ಮೆಂಟ್ ಆಫ್ ನೆಟ್ ಮಾನಿಟರಿ ಗೇನ್ ಅಥವಾ ಲಾಸ್ ಮಾಡಿದ ಮೇಲೆ ನೆಕ್ಸ್ಟ್ ಸ್ಟೆಪ್ಪು 5th ಸ್ಟೆಪ್ ಏನು ಮಾಡಬೇಕು ಅಂತ ಅಂದರೆ ಕ್ಯಾಲ್ಕುಲೇಷನ್ ಆಫ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಆ್ಯಂಡ್ ಕ್ಲೋಸಿಂಗ್ ಇನ್ವೆಂಟ್ರಿ ಅಂತ ಕೊಟ್ಟಿದ್ದಾರೆ. ಸೊ ಫಿಫೋ ಅಂತ ಸ್ಪೆಸಿಫೈ ಮಾಡಿದ್ದಾರೆ. ಸೊ ಫಸ್ಟ್ ಇನ್ ಫಸ್ಟ್ ಔಟ್. ಸೊ ಅದಕ್ಕೆ ನಾವು ಓಪನಿಂಗ್ ಬ್ಯಾಲೆನ್ಸ್ ತಗೋತೀವಿ ಫಸ್ಟ್ ಇನ್. ಓಕೆ, ಸೊ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ? ನಿಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ 9,600 ಕೊಟ್ಟಿದ್ದಾರೆ ಇಂಟು ಓಪನಿಂಗ್ ಇಂಡೆಕ್ಸ್ ಡಿವೈಡೆಡ್ ಬೈ ಕ್ಲೋಸಿಂಗ್ ಇಂಡೆಕ್ಸ್ ಮಾಡಿದ್ರೆ ಎಷ್ಟು ಬರುತ್ತೆ? 14,400. ಏನು ಫಾರ್ಮುಲಾ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಗೆ? ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಓಕೆ, ಸೊ ಓಪನಿಂಗ್ ಸ್ಟಾಕಿನ ಇಂಡೆಕ್ಸ್ಡ್ ವ್ಯಾಲ್ಯೂನ ತೊಗೊಂಡಿದ್ದೀವಿ. ಪರ್ಚೇಸಸ್ಗೆ 18,400 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಕೊಟ್ಟಿದ್ದಾರೆ ಇಂಟು 300 ಡಿವೈಡೆಡ್ ಬೈ 240 ಇಸ್ ದ ಆವ್ರೇಜ್ ಇಂಡೆಕ್ಸ್ಡ್. So 18,400 into 300 divided by 240 you get 23,000. So 14 you have to add 23,000, you get 37,400. From this you have to minus closing stock. Okay, closing stock is 800 into opening divided by average. If you do 10,000, 37,400 minus 10,000, 27,400 is what? It is the cost of goods sold. This is the step number 5. Very very important formula. Okay, keep it in mind. Once you do that, step number 6 is easy. Okay, sales. Okay, how to do profit and loss account? Idanna you call this as vertical format of income statement athwa profit and loss account. So sales you take 40,000 for this conversion factor. So opening index divided by average index. So 40,000 into 300 divided by 240, 50,000 will come. Sales is given in your profit and loss account. Less cost of goods sold. This already we have done, isn't it, students? 27,400. So we have already done the average. Index value we have already taken. So what you should do, just take the index value here. Okay. This is historical cost. This is the, when you see this, you can see that this is the CPP value. Okay. ಇದು ಇಂಡೆಕ್ಸ್ ತಗೊಂಡಿರೋದು, ಇದು ಹಿಸ್ಟಾರಿಕಲ್ ಕಾಸ್ಟ್. ನೋಡ್ತಾ ಬನ್ನಿ ಹೆಂಗೆ ನಮಗೆ ಎಷ್ಟು ಜಾಸ್ತಿ ನೆಟ್ ಪ್ರಾಫಿಟ್ ಲಾಸ್ ಗೊತ್ತಾಗುತ್ತೆ. ಲೆಸ್ ಎಕ್ಸ್ಪೆನ್ಸಸ್ ಡ್ಯೂರಿಂಗ್ ದ ಇಯರ್. ಎಕ್ಸ್ಪೆನ್ಸಸ್ಸು 3,200 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ ತೊಗೊಂಡಿದ್ದೀವಿ ಇಂಟು 300 ಡಿವೈಡೆಡ್ ಬೈ ಆವ್ರೇಜೇ ತಗೊಳ್ಳಿ ಇದಕ್ಕೂ. ಓಕೆ, ನಾನು ಹೇಳೋವರೆಗೂ ಆವ್ರೇಜೇ ತಗೊಳ್ಳಿ. ಸೊ 4,000 ಆಗುತ್ತೆ. ಓಕೆ, ಇದು ಆ್ಯಕ್ಚುಯಲ್ ವ್ಯಾಲ್ಯೂ. ಡಿಪ್ರಿಸಿಯೇಷನ್ ಆ್ಯಕ್ಚುಯಲ್ ವ್ಯಾಲ್ಯೂ 6,000. ಇಂಡೆಕ್ಸ್ ಮಾಡಿದಾಗ ಇಂಟು 300 ಡಿವೈಡೆಡ್ ಬೈ ಯು ಹ್ಯಾವ್ ಟು ಟೇಕ್ ದ ಕ್ಲೋಸಿಂಗ್ ಇಂಡೆಕ್ಸ್. ಓಕೆ, 300 divided by 300. Okay, this is 9,000. Okay, interest on debenture I told you the other time 3,240. For this ಇದಕ್ಕೆ opening index and you should not take any average ಅಥವಾ closing index. Okay, interest on debenture will remain the same. So you are not supposed to take closing index. You have to take the same value ತಗೋಬೇಕಿದೆ. Okay, so 50,000
ಮೈನಸ್ 27,400 26,000 ಬರುತ್ತೆ. ಇಲ್ಲಿ 40 ಮೈನಸ್ 20 ಬರುತ್ತೆ. ಸೊ 20,000 ಮೈನಸ್ ಇದು 3 ಎಕ್ಸ್ಪೆನ್ಸಸ್ನ ಮೈನಸ್ ಮಾಡಿದ್ರೆ 7,560 ಬರುತ್ತೆ. ಇಲ್ಲಿ 22,600ನ ಇಂಡೆಕ್ಸ್ಡ್ ವ್ಯಾಲ್ಯೂನ 3 ಮೈನಸ್ ಮಾಡಿದ್ರೆ 6,360 ಬರುತ್ತೆ. ಓಕೆ, ಸೊ ಇಲ್ಲಿ ಆ್ಯಡ್ ಆರ್ ಲಾಸ್ ಮಾನಿಟರಿ ಗೇನ್ ಎಷ್ಟಿದೆ ಅಂತ ನೋಡಿದ್ರೆ ಯು ಕ್ಯಾನ್ ಗೆಟ್ ಇಟ್ ಇನ್ ಸ್ಟೆಪ್ ನಂಬರ್ 4, ಇಸಂಟ್ ಇಟ್? ಸ್ಟೆಪ್ ನಂಬರ್ 4ಅಲ್ಲಿ ನಾವು ಮಾನಿಟರಿ ಗೇನ್ ಆರ್ ಲಾಸ್ ಮಾಡಿದ್ದೀವಿ. ಎಸ್ ಆರ್ ನೋ? ಎಷ್ಟಿದೆ ಮಾನಿಟರಿ ಗೇನ್? 10,200. ಈ 10,200ನ ಇಲ್ಲಿ ನೀವು ತಗೊಂಡ್ರೆ, ಓಕೆ, 10,200 ಪ್ಲಸ್ ನಮಗೆ ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಇನ್ಕಮ್ ಸ್ಟೇಟ್ಮೆಂಟಲ್ಲಿ 6,360 ಬರುತ್ತೆ. ಒಟ್ಟಾರೆ ನಮಗೆ ಬರುವಂತಹ ಮಾನಿಟರಿ ನೆಟ್ ಪ್ರಾಫಿಟ್ ಅಥವಾ ಲಾಸ್ ಎಷ್ಟು? 16,560. ಆದರೆ ಹಿಸ್ಟಾರಿಕಲ್ ಕಾಸ್ಟಲ್ಲಿ 7,560 ಮಾತ್ರ ಬರುತ್ತೆ. ಸೊ ನೋಡಿ, ಆ್ಯಕ್ಚುಯಲ್ ಫಿಗರ್ಸ್ ತಗೊಂಡ್ರೆ ಎಷ್ಟು ವ್ಯತ್ಯಾಸ ಬರುತ್ತೆ ನೀವೇ ನೋಡಿ. ಆ್ಯಕ್ಚುಯಲ್ ಫಿಗರ್ಗೂ ಇಂಡೆಕ್ಸ್ಡು ಇನ್ಫ್ಲೇಟೆಡ್ ಫಿಗರ್ಗೂ ಇನ್ಫ್ಲೇಷನರಿ ಇಂಡೆಕ್ಸ್ಡ್ ಫಿಗರ್ಗೂ ಎಷ್ಟು ವ್ಯತ್ಯಾಸ ಬರುತ್ತೆ. ಓಕೆ, ಈ ರೀತಿಯಲ್ಲಿ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಮಾಡಬೇಕು. ಸೇಲ್ಸ್ ಲೆಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಲೆಸ್ ಎಕ್ಸ್ಪೆನ್ಸಸ್. P&L ಅಕೌಂಟಲ್ಲಿ ಏನೇ ಎಕ್ಸ್ಪೆನ್ಸಸ್ ಕೊಟ್ಟರು ತಗೋಬೇಕು. ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಮಾತ್ರ ಮರಿಬೇಡಿ, ಅದಕ್ಕೆ ಯು ಡೋಂಟ್ ಹ್ಯಾವ್ ಅನ್ ಇಂಡೆಕ್ಸ್ಡ್ ವ್ಯಾಲ್ಯೂ, ಸೊ ಯು ಹ್ಯಾವ್ ಟು ಟೇಕ್ ದ ಸೇಮ್ ಫಿಗರ್. ಓಕೆ, ನೆಕ್ಸ್ಟು ಬ್ಯಾಲೆನ್ಸ್ ಶೀಟ್ ನೋಡೋಣ. ಬ್ಯಾಲೆನ್ಸ್ ಶೀಟಲ್ಲಿ ಶೇರ್ ಕ್ಯಾಪಿಟಲ್ ಇದೆಲ್ಲನೂ ನೋಡಿ. ಹಿಸ್ಟಾರಿಕಲ್ ಕಾಸ್ಟ್ ಆ್ಯಕ್ಚುಯಲ್ ವ್ಯಾಲ್ಯೂ 40,000 ಇಂಟು 300 ಡಿವೈಡೆಡ್ ಬೈ ಕ್ಲೋಸಿಂಗ್ ಬ್ಯಾಲೆನ್ಸ್, ಇಂಡೆಕ್ಸ್ಡ್ ವ್ಯಾಲ್ಯೂ 6. ಯಾಕೆ ಅಂತ ಅಂದರೆ ಇವೆಲ್ಲನೂ ನಾನ್ ಮಾನಿಟರಿ ಅಸೆಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಬ್ಯಾಲೆನ್ಸು ನಾವು ಆಲ್ರೆಡಿ ಪ್ರೀವಿಯಸ್ ಸ್ಟೆಪ್ಪಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, 16,560. ಅದನ್ನು ಇಂಡೆಕ್ಸ್ಗೆ ಹಾಕ್ಕೊಳ್ಳಿ. CPPಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಕ್ಚುಯಲ್ ಬ್ಯಾಲೆನ್ಸ್. ಡಿಬೆಂಚರು ಸೇಮ್ ವ್ಯಾಲ್ಯೂ ಇರುತ್ತೆ. ಸನ್ರಿ ಕ್ರೆಡಿಟರ್ ಮಾನಿಟರಿ ಅಸೆಟ್ ಸೇಮ್ ವ್ಯಾಲ್ಯೂ. ಸೊ ಇಷ್ಟು ಮಾಡಿದಾಗ 85,960 ಬರುತ್ತೆ. ಸೊ ತುಂಬ ಇಂಪಾರ್ಟೆಂಟ್ ಏನು ಅಂತ ಅಂದರೆ ಹಿಸ್ಟಾರಿಕಲ್ ವ್ಯಾಲ್ಯೂಗೆ ಒಂದು ಕಾಲಮು, ಕನ್ವರ್ಷನ್ ಫ್ಯಾಕ್ಟರ್ಗೆ ಮತ್ತು CPP ವ್ಯಾಲ್ಯೂಗೆ ಒಂದು ಕಾಲಮ್, 3 ಕಾಲಮ್ ಇರಬೇಕು ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ. ಹೇಗೆ ನಿಮ್ಮ P&L ಅಕೌಂಟಲ್ಲೂ ಇದೆಯೋ ಅದೇ ರೀತಿ ಬ್ಯಾಲೆನ್ಸ್ ಶೀಟಲ್ಲೂ ಕೂಡ ಇಷ್ಟೇ ಕಾಲಮ್ಸ್ಗಳು ಇರಬೇಕಾಗತ್ತೆ. ನೆಕ್ಸ್ಟು ಲಯಬಿಲಿಟೀಸು. ವೆನ್ ಯು ಟೇಕ್ ಇನ್ ಟು ಕನ್ಸಿಡರೇಷನ್ ಲಯಬಿಲಿಟೀಸ್ ಅಲ್ಲ ಅಸೆಟ್ಸ್. ಓಕೆ, ಪ್ಲಾಂಟ್ ಆ್ಯಂಡ್ ಮೆಷಿನರಿ 60,000, ಕನ್ವರ್ಷನ್ ವ್ಯಾಲ್ಯೂ ಓಪನಿಂಗ್ ಡಿವೈಡೆಡ್ ಬೈ ಕ್ಲೋಸಿಂಗ್, ಸೊ 90,000. ಡಿಪ್ರಿಸಿಯೇಷನು ಅಗೇನ್ ಓಪನಿಂಗ್ ಡಿವೈಡೆಡ್ ಬೈ ಕ್ಲೋಸಿಂಗ್ 9,000. ಓಕೆ, ಸೊ ದಿಸ್ ವಿಲ್ ಬಿಕಮ್ ಟೋಟಲ್. ಸ್ಟಾಕ್ ವ್ಯಾಲ್ಯೂ ಸೀದಾ ಸ್ಟೆಪ್ ನಂಬರ್ 5 ಮಾಡಿದ್ದೀವಲ್ಲ, ಏನು ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಮಾಡಿದ್ದೀವಿ ಸ್ಟೆಪ್ ನಂಬರ್ 5ಅಲ್ಲಿ ನೋಡಿ. ಇಲ್ಲಿ ಎಸ್, ವಾಟ್ ಇಸ್ ದ ಸ್ಟಾಕ್ ವ್ಯಾಲ್ಯೂ? ಯು ಕ್ಯಾನ್ ಸಿ ಹಿಯರ್ closing stock and opening stock I have taken. Closing stock is 10,000, opening stock is 14,400. So when you look at this, you have to take 10,000. Understood? Opening stock alla you have to always remember balance sheet alli closing stock ge barbeku. Debtors same irutte. Cash value we have prepared memorandum of cash, adrinda ತಗೋಬೇಕಾಗುತ್ತೆ 19,600. ಸೊ ಬ್ಯಾಲೆನ್ಸ್ ಶೀಟ್ ನೋಡಿ, ಇಲ್ಲೂ ಟ್ಯಾಲಿ ಆಗುತ್ತೆ 85,960 ಆ್ಯಂಡ್ ಹಿಯರ್ ಆಲ್ಸೋ ಲಯಬಿಲಿಟೀಸ್ 85,960. ಇಫ್ ಯು ಲುಕ್ ಎಟ್ ದಿಸ್ 1,14,960 ಇಂಡೆಕ್ಸ್ಡ್ ವ್ಯಾಲ್ಯೂ 1,14,960. ಸಿಂಪಲ್ ಆಗಿದೆ, ಇಸಂಟ್ ಇಟ್ ಸ್ಟೂಡೆಂಟ್ಸ್? ಸೊ ಏನೇನು ರೀಕಲೆಕ್ಟ್ ಮಾಡೋಣ, ಏನೇನು ಮಾಡಿದ್ವಿ ನಾವು ಅಂತ ನಾವು ರೀಕಲೆಕ್ಟ್ ಮಾಡೋಣ ಅನ್ಸುತ್ತೆ. ಓಕೆ, ಸ್ಟೆಪ್ ನಂಬರ್ 1ಇಂದ ಹೋಗೋಣ. ಸ್ಟೆಪ್ ನಂಬರ್ 1ನಲ್ಲಿ ಏನು ಮಾಡಿದ್ವಿ ನಾವು? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ಸ್ಟೆಪ್ ನಂಬರ್ 1ನಲ್ಲಿ ವಿ ಪ್ರಿಪೇರ್ಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಅದು ಎಸ್ಪೆಷಲಿ ಬ್ಯಾಲೆನ್ಸ್ ಶೀಟ್ ಹಿಸ್ಟಾರಿಕಲ್ ಕಾಸ್ಟ್ ಬೇಸಿಸ್ ಮೇಲೆ ತೊಗೊಂಡ್ವಿ. ಅದರಲ್ಲಿ ಜಸ್ಟ್ ಡಿಪ್ರಿಸಿಯೇಷನ್ ಮಾತ್ರ ಒಂದು ಮೈನಸ್ ಮಾಡಬೇಕಾಗಿತ್ತು, ಉಳಿಕೆ ಎಲ್ಲನೂ ವಿ ಹ್ಯಾವ್ ಟೇಕನ್. ಆಮೇಲೆ ಕ್ಯಾಶ್ಗೆ ಮೆಮೊರಾಂಡಮ್ ಆಫ್ ಕ್ಯಾಶ್ ಅಕೌಂಟ್ ಮಾಡಿದ್ವಿ. ಆಮೇಲೆ ಮಾನಿಟರಿ ಮತ್ತು ನಾನ್ ಮಾನಿಟರಿ ಅಂತ ಕ್ಲಾಸಿಫೈ ಮಾಡಿದ್ವಿ ಬ್ಯಾಲೆನ್ಸ್ ಶೀಟ್ ಐಟಮ್ಸ್ನ. ಅದಾದ ನಂತರ ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಬ್ಯಾಲೆನ್ಸ್ ಇಗ್ನೋರಿಂಗ್ ದ ರೆಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಇದನ್ನು ಮಾಡಿದ್ವಿ. ಇದು ಆದ ನಂತರ ನೆಟ್ ಮಾನಿಟರಿ ಗೇನ್ ಅಥವಾ ಲಾಸ್ ಮಾಡಬೇಕು. ಸೊ ಅಸೆಟ್ಟು ಮತ್ತು ಲಯಬಿಲಿಟಿನ ಇನ್ಕ್ರೀಸ್ ಡಿಕ್ರೀಸ್ ನೋಡಿಕೊಂಡು ನೆಟ್ ಮಾನಿಟರಿ ಲಾಸ್ ಅಥವಾ ಗೇನನ್ನು ನಾವು ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಿದ್ವಿ. ಪ್ರಿಪೇರ್ ಮಾಡಿ ಓವರ್ ಆಲ್ 10,200 ಗೇನ್ ಬಂದಿತ್ತು. ಆಮೇಲೆ 5th ಸ್ಟೆಪ್ಪಲ್ಲಿ ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಟೇಕಿಂಗ್ ಇನ್ ಟು ಕನ್ಸಿಡ್ರೇಷನ್ ಇಂಡೆಕ್ಸ್ ವ್ಯಾಲ್ಯೂ ಮಾಡಿದ್ವಿ. ಇದಾದ ನಂತರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 3 ಕಾಲಮ್ಸಲ್ಲಿ ಹಿಸ್ಟಾರಿಕಲ್ ವ್ಯಾಲ್ಯೂ, ಕನ್ವರ್ಷನ್ ಫ್ಯಾಕ್ಟರ್
and the final is CPP value. Okay, sales minus cost of goods less expenses, then add monetary gain idre monetary gain. ಏನು ಜ್ಞಾಪಕ ಇಟ್ಕೋಬೇಕು, ವಾಟ್ ಯು ಶುಡ್ ರಿಮೆಂಬರ್ ಇಸ್ ಇಟ್ ಶುಡ್ ಬಿ ಗಿವನ್ ಓನ್ಲಿ ಫಾರ್ ದ CPP. ಓಕೆ, ಕನ್ವರ್ಷನ್ ಕರೆಂಟ್ ಪರ್ಚೇಸಿಂಗ್ ಪವರ್ ಕಾಲಮಲ್ಲಿ ಮಾತ್ರ ಯು ಶುಡ್ ಟೇಕ್ ದಿಸ್ ಮಾನಿಟರಿ ಗೇನ್ ಆರ್ ಲಾಸ್. ದಿಸ್ ಇಸ್ ಹಿಸ್ಟಾರಿಕಲ್ ವ್ಯಾಲ್ಯೂ. ಇನ್ ಹಿಸ್ಟಾರಿಕಲ್ ವ್ಯಾಲ್ಯೂ ವಿಲ್ ನಾಟ್ ಹ್ಯಾವ್. ಅದೇ ರೀತಿಯಲ್ಲಿ ಬ್ಯಾಲೆನ್ಸ್ ಶೀಟ್ ಮಾಡಿದ್ವಿ. ಓಕೆ, ಶೇರ್ ಲೈಬಿಲಿಟೀಸ್ ಇರಬಹುದು ಆ್ಯಂಡ್ ಈವನ್ ಅಸೆಟ್ಸ್. ಸೊ ಹಿಸ್ಟಾರಿಕಲ್ ಕಾಸ್ಟೇ ಸಪ್ರೇಟ್ ಕಾಲಮು, ಕರೆಂಟ್ ಪರ್ಚೇಸಿಂಗ್ ಪವರೇ ಸಪ್ರೇಟ್ ಕಾಲಮ್. ನೋಡಿ ಎಷ್ಟು ವ್ಯತ್ಯಾಸ ಬರುತ್ತೆ. ಸೊ ಅದಕ್ಕೆ ಇನ್ಫ್ಲೇಷನ್ ಅಕೌಂಟಿಂಗ್ ಇಸ್ ಬೆಟರ್ ಅಂತ ಹೇಳ್ತಾರೆ. ವೆರಿ ವೆರಿ ಸಿಂಪಲ್ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ನಿಮಗೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್.